ಅಂತೂ ಇಂತೂ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದರು. ನಾನು ನನ್ನ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೆ, ಮಲ್ಲಮ್ಮ ಮ್ಯಾಕ್ಸಿಮಮ್ ಅಂದರೆ ಇನ್ನೂ ಒಂದೆರಡು ವಾರ ಅಷ್ಟೇ, ಆಮೇಲೆ ಅವರು ಹೊರಗೆ ಬರ್ತಾರಂತ ಹೇಳಿದ್ದೆ. ಇವನೇನಪ್ಪ ಹಿಂಗೆ ಹೇಳ್ತಾನೆ, ಮಲ್ಲಮ್ಮ ಒಳಗಡೆ ಇರೋದು ಇವನಿಗೆ ಇಷ್ಟೇ ಇರಲಿಲ್ವಾ ಅಂತ ಅಂದ್ಕೋಬೇಡಿ. ಯಾಕೆಂದರೆ ನಾನು ಬಿಗ್ ಬಾಸ್ನ ಸ್ಟಾರ್ಟಿಂಗಿಂದ ನೋಡ್ತಾ ಇದ್ದೀನಿ, ಒಂದು ಎಪಿಸೋಡ್ ಕೂಡ ಮಿಸ್ ಮಾಡಿಲ್ಲ. ಮಲ್ಲಮ್ಮ ಅವರಿಗೆ ಒಳಗಡೆ ಹೋಗುವಾಗ ಏನು ಜೋಶ್ ಇತ್ತು, ಆ ಜೋಶು ಒಳಗಡೆ ಹೋದ್ಮೇಲೆ ಇರಲಿಲ್ಲ. ಮೊದಲ ವಾರದಲ್ಲಿ ಸ್ವಲ್ಪ ಚೆನ್ನಾಗಿ ಆಡಿದರು, ಆಮೇಲೆ ಅವರು ಯಾವುದೇ ಟಾಸ್ಕಲ್ಲೂ ಇನ್ವಾಲ್ವ್ ಆಗಲಿಲ್ಲ. ಅಡುಗೆ ಮನೆ ಬಿಟ್ಟರೆ ಬೇರೆ ಯಾವುದೇ ಕೆಲಸದಲ್ಲಿ ಅವ್ರನ್ನ ನಾನು ಅಷ್ಟೊಂದು ಇನ್ವಾಲ್ವ್ ಆಗಿದ್ದು ನೋಡಲಿಲ್ಲ. ಯಾವುದೇ ಟಾಸ್ಕಲ್ಲೂ ಅವರು ಜಸ್ಟ್ ಪ್ರೆಸೆಂಟ್ ಇರ್ತಿದ್ರು. ಒಂದಿಷ್ಟು ಟಾಸ್ಕ್ಗಳು ಅವರ ಸಾಮರ್ಥ್ಯಕ್ಕೆ ಮೀರಿ ಇದ್ದು. ಏನಂದರೆ ಅನೇಕ ಸಲ ಮಲ್ಲಮ್ಮನಿಗೆ ಬಿಗ್ ಬಾಸ್ ಕೊಡ್ತಿರೋ ಟಾಸ್ಕ್ಗಳೇ ಅರ್ಥ ಆಗ್ತಿರಲಿಲ್ಲ. ಅವರು ಪ್ರತಿ ಸರಿನೂ ಧ್ರುವಂತ್ ಅವ್ರ ಹತ್ರನೇ ಕೇಳ್ತಾ ಇದ್ರು, ಹಿಂಗಂದ್ರೇನು ಹಂಗಂದ್ರೇನು ಅಂತಂದ್ಬಿಟ್ಟು. ಒಂದೇಳ ಧ್ರುವಂತ್ ಅವರು ಇದ್ದಾರೆ ಅಂತ ಒಂದು ಕಾರಣದಿಂದ ಅವರು ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಅಂದರೆ ಧ್ರುವಂತ್ ಅವರೇ ಮಲ್ಲಮ್ಮನಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಟಾಸ್ಕ್ನ ಅರ್ಥ ಮಾಡಿಸೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ಅವ್ರಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಬಿಗ್ ಬಾಸ್ ಮನೆಯಲ್ಲಿರೋ ಕಂಟೆಸ್ಟೆಂಟ್ಗಳು ಯಾರು ಮಲ್ಲಮ್ಮ ಕೂಡ ಒಬ್ಬರು ಸ್ಪರ್ಧಿ ಅಂತಂದ್ಬಿಟ್ಟು ಕನ್ಸಿಡರೇ ಮಾಡಿರಲಿಲ್ಲ. ನಾಮಿನೇಟ್ ಮಾಡೋ ವಿಚಾರದಲ್ಲಿ ಇರ್ಬೋದು, ಬೇರೆ ಯಾವುದೇ ವಿಚಾರದಲ್ಲಿ ಅವರಿಗೆ ಟಾಸ್ಕ್ನ ಶೇರ್ ಮಾಡೋ ವಿಚಾರದಲ್ಲಿ ಇರ್ಬೋದು, ಯಾವ ವಿಚಾರದಲ್ಲೂ ಕೂಡ ಅವ್ರನ್ನ ಪ್ರತಿಸ್ಪರ್ಧಿ ಅಂತಂದ್ಬಿಟ್ಟು ಕನ್ಸಿಡರ್ ಮಾಡೇ ಇರಲಿಲ್ಲ. ನೋಡಿ, ಎಷ್ಟೋ ಸರಿ ಏನಾದರೂ ಒಂದು ಕಾರಣ ಕೊಡಬೇಕಲ್ವ, ನಾಮಿನೇಟ್ ಮಾಡೋ ವಿಚಾರದಲ್ಲಿ ಇರ್ಬೋದು, ಬೇರೆ ಯಾವುದೋ ಒಂದು ವಿಚಾರದಲ್ಲಿ ಮಲ್ಲಮ್ಮನ ಸೆಲೆಕ್ಟ್ ಮಾಡ್ತಿರಲಿಲ್ಲ. ಸೆಲೆಕ್ಟ್ ಮಾಡಿದ್ರೂ ಕೂಡ ಅಂಥ ಸ್ಟ್ರಾಂಗ್ ರೀಸನ್ಸ್ ಹೇಳ್ತಾ ಇರಲಿಲ್ಲ. ಹೀಗಾಗಿ ಆ ಬಿಗ್ ಬಾಸ್ ಮನೆಯಲ್ಲಿರೋ ಯಾವ ಕಂಟೆಸ್ಟೆಂಟ್ ಕೂಡ ತಮ್ಮ ಪ್ರತಿಸ್ಪರ್ಧಿ ಅಂತಂದ್ಬಿಟ್ಟು ಕನ್ಸಿಡರೇ ಮಾಡಿರಲಿಲ್ಲ. ಓಕೆ, ಮಲ್ಲಮ್ಮನಿಗೆ ಟಾಸ್ಕ್ಗಳು ಅರ್ಥ ಆಗಲಿಲ್ಲ ಅಂತ ಅಂದ್ಕೊಳ್ಳೋಣ. ಧ್ರುವಂತ್ ಅವರು ತುಂಬ ಸಪೋರ್ಟ್ ಮಾಡಿದ್ರು. ಹಂಗೆ ನೋಡಿದ್ರೆ ಧ್ರುವಂತ್ ಅವರು 90% ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಅವರಿಂದ ಅರ್ಥ ಮಾಡ್ಕೊಂಡ ಮೇಲೂ ಕೂಡ ಟಾಸ್ಕಲ್ಲಿ ಇನ್ವಾಲ್ವ್ ಆಗ್ತಾಯಿದ್ರು, ಆದರೆ ರೀಸನ್ಸ್ ಕೊಡಬೇಕಾದ್ರೆ ಎಡುತ್ತಾಯಿದ್ರು. ನೋಡಿ, ಮಲ್ಲಮ್ಮ ಆ್ಯಕ್ಚುಲಿ ಅವರ ಮಾತಿನಿಂದನೇ ಫೇಮಸ್ ಆಗಿರೋದು ಹೊರಗಡೆ. ಅವರ ರೀಲ್ಸ್ ಇರ್ಬೋದು, ಯೂಟ್ಯೂಬ್ ವಿಡಿಯೋಗಳಿರ್ಬೋದು, ಎಲ್ಲದರಲ್ಲೂ ಅವರು ಮಾತಿನ ಮೂಲಕವೇ ಜನರ ಮನಸ್ಸನ್ನು ಗೆದ್ದಿದ್ರು. ಬಿಗ್ ಬಾಸ್ ಮನೆ ಓಪನಿಂಗ್ ದಿನ ಸುದೀಪ್ ಸರ್ ಜೊತೆ ಸ್ಟೇಜ್ ಮೇಲೆ ಏನು ಮಾತಾಡಿದ್ರಲ್ಲ, ಆವಾಗ ಇನ್ನಷ್ಟು ಕನೆಕ್ಟ್ ಆಗಿತ್ತು. ಅವ್ರ ಮೇಲಿನ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಆಯಿತು. ಆದರೆ ಮಲ್ಲಮ್ಮ ಒಳಗಡೆ ಹೋದ್ಮೇಲೆ ಓಪನ್ ಅಪ್ ಆಗಲಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಅವರು ಇದ್ದಿದ್ದು ಧ್ರುವಂತ್ ಜೊತೆ, ರಕ್ಷಿತಾ ಜೊತೆ ಮತ್ತು ಗಿಲ್ಲಿ ಜೊತೆ ಅಷ್ಟೇ ಅವರು ಜಾಸ್ತಿ ಬೆರೆತಿದ್ದು. ಅದು ಬಿಟ್ಟರೆ ಬೇರೆ ಯಾರ ಜೊತೆನೂ ಅಷ್ಟು ಇನ್ವಾಲ್ವ್ ಆಗಲಿಲ್ಲ ಅವರು. ಇದರಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವ ಇನ್ನುಳಿದ ಕಂಟೆಸ್ಟೆಂಟ್ಗಳ ಮಿಸ್ಟೇಕ್ ಕೂಡ ಇದೆ ಅಂತ ನಾನು ಹೇಳಲ್ಲ. ಯಾಕಂದರೆ ಅದು ಬಿಗ್ ಬಾಸ್ ಅನ್ನೋದು ಇಂಡಿವಿಜುವಲ್ ಆಟ, ಪ್ರತಿಯೊಬ್ಬರು ಇಂಡಿವಿಜುವಲ್ ಆಗಿ ಆಡಲೇಬೇಕು. 1-2-3 ವಿಷಯಗಳನ್ನ ಹೇಳ್ಬಿಡ್ತೀನಿ. ಬಿಗ್ ಬಾಸ್ ಮನೆಯ BB ಕಾಲೇಜ್ನ ಚರ್ಚಾ ಸ್ಪರ್ಧೆಯಲ್ಲಿ ಮಲ್ಲಮ್ಮನ ಎದುರಿಗೆ ಸ್ಪಂದನ ಇದ್ದರು. ಆ ಟೈಮಲ್ಲಿ ಮಲ್ಲಮ್ಮ ಕೊಟ್ಟಿರೋ ಕಾರಣ ಮಾತ್ರ ತುಂಬ ಕೆಟ್ಟದಾಗಿತ್ತು. ಕೆಟ್ಟದಾಗಿ ಅಂತಂತಂದರೆ ಅದನ್ನು ಕನ್ಸಿಡರೇ ಮಾಡೋಕ್ಕಾಗಲ್ಲ. ಅವ್ರು ಕೊಟ್ಟಿರೋ ಕಾರಣ ಏನು ಗೊತ್ತಾ, ನೀವೆಲ್ಲ ಓದಿದ್ದೀರಾ, ನಿಮಗೆಲ್ಲ ಅರ್ಥ ಆಗುತ್ತೆ, ನೀವು ಚಂದವಾಗಿದ್ದೀರಾ, ಹಾಗೆ ಹೀಗೆ ಅಂತಂದ್ಬಿಟ್ಟು ಈ ರೀತಿ ಕಾರಣಗಳ ಕೊಟ್ಟಲೇ ವಿನಃ ಬೇರೆ ಸ್ಟ್ರಾಂಗ್ ಆಗಿರೋ ರೀಸನ್ಸ್ ಕೊಡಲಿಲ್ಲ. ನೋಡಿ, ನಾಮಿನೇಷನ್ ವಿಚಾರಗಳು ಬಂದಾಗ ಪ್ರತಿ ಸಾರಿ ಗಿಲ್ಲಿನ ಸೆಲೆಕ್ಟ್ ಮಾಡ್ತಾಯಿದ್ರು. ಅದು ಎಲ್ಲೋ ಒಂದು ಕಡೆ ಮಲ್ಲಮ್ಮನಿಗೆ ಹಿಂದೇಟಾಗಿದೆ ಅಂತ ನಾನು ಅನ್ಕೊತೀನಿ. ಬಿಗ್ ಬಾಸ್ ಮನೆಯಲ್ಲಿ ನಡೆದ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಮಲ್ಲಮ್ಮ ಕೊಟ್ಟಿರೋ ಕಾರಣ ಕೂಡ ಅಷ್ಟೊಂದು ಸ್ಟ್ರಾಂಗ್ ಆಗಿರಲಿಲ್ಲ. ಟಾಸ್ಕ್ ವಿಚಾರ ಅಷ್ಟೇ ಅಲ್ಲ, ಬೇರೆ ಯಾವುದೇ ವಿಚಾರದಲ್ಲೂ ಅವರು ಸ್ಟ್ರಾಂಗ್ ಆಗಿ ಇರಲಿಲ್ಲ. ನೋಡಿ, ನಾನು ಒಬ್ಬ ಉತ್ತರ ಕರ್ನಾಟಕದವನಾಗಿ ಹೇಳ್ತಾ ಇದ್ದೀನಿ, ಅವರಿಗೆ ಯಾವ ರೀತಿಯಾದ ಸಪೋರ್ಟ್ ಮಾಡಬೇಕಂತಲೇ ಅರ್ಥ ಆಗ್ತಿರಲಿಲ್ಲ. ಅವರು ಇನ್ನೂ ಸ್ವಲ್ಪ ಚೆನ್ನಾಗಿ ಆಡಿದರೆ ಡೆಫಿನೆಟಾಗಿ ಅವರು ಇನ್ನಷ್ಟು ದಿನ ಇರ್ಬೋದಿತ್ತು. ನನಗೇನು ಅನಿಸುತ್ತೆ ಅಂತಂದರೆ, ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕಿಂತ ಹೊರಗಡೆ ಬಂದಿದ್ದೇ ಒಳ್ಳೆಯದಾಯಿತು ಅಂತ ಅನ್ಕೋತೀನಿ. ಯಾಕೆಂದರೆ ಅಲ್ಲಿ ನೋಡಿ, ಅಲ್ಲಿ ಇದ್ದಷ್ಟು ದಿನ ಅವರಿಗೆ ಹೊರಗಡೆ ನೋಡೋರಿಗೆ, ಎಸ್ಪೆಷಲಿ ನಾನು ಹೇಳ್ತಿದ್ದೀನಿ ಉತ್ತರ ಕರ್ನಾಟಕದವರಿಗೆ ಅದೊಂಥರ ಮುಜುಗರದ ವಿಷಯವೇ ಆಗಿತ್ತು. ಯಾಕೆಂದರೆ ಅದೊಂಥರ ನೋಡಿ, ಬೇರೆಯವರು ಅದೇ ಮಾತಾಡ್ತಾ ಇದ್ರು, ಉತ್ತರ ಕರ್ನಾಟಕದವರು ಒಂದಿಷ್ಟು ಸಿಂಪತಿನ ಪ್ಲೇ ಮಾಡ್ತಾ ಇದ್ದಾರೆ, ಆ ಸಿಂಪತಿಯಿಂದನೇ ಗೆಲ್ಲೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು ಅದೊಂಥರ ಟಾಕಿಂಗ್ ಇತ್ತು ಹೊರಗಡೆ. ಇನ್ನೂ ಅವ್ರು ಗೇಮ್ ಸ್ಟಾರ್ಟ್ ಮಾಡಿರಲಿಲ್ಲ, ಪ್ಲಸ್ ಅವರಿಗೆ ಟಾಸ್ಕ್ಗಳು ಅರ್ಥ ಆಗ್ತಿರಲಿಲ್ಲ. ಅವ್ರಿಗೆ ಸ್ವಲ್ಪ ಏಜ್ ಆಗಿರೋದ್ರಿಂದ ಒಂದಿಷ್ಟು ಟಾಸ್ಕ್ಗಳಲ್ಲಿ ಇನ್ವಾಲ್ವ್ ಆಗೋಕ್ಕೆ ಆಗ್ತಾ ಇರಲಿಲ್ಲ. ಅದು ಬಿಟ್ಟರೆ ಸ್ವಲ್ಪ ಮಾತಿನಲ್ಲಿ ಯಾಕೋ ಅವರು ಹಿಂದೆ ಹಾಕಿದ್ರು, ಮಾತಾಡ್ತಾ ಇರಲಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ನಾನು ಒಂದು ಹೇಳ್ತೀನಿ, ನೀವು ಟಾಸ್ಕಲ್ಲಿ ಸ್ಟ್ರೆಂತ್ ತೋರಿಸ್ತಿರೋ ಬಿಡ್ತಿರೋ, ಮಾತಲ್ಲಿ ಮಾತ್ರ ನಿಮ್ಮ ಸ್ಟ್ರೆಂತ್ನ ತೋರಿಸಲೇಬೇಕು. ಮಾತಲ್ಲಿ ಸ್ಟ್ರೆಂತ್ ತೋರಿಸಿದ್ರೆ ನೀವು ಒಂದಿಷ್ಟು ವಾರಗಳ ಕಾಲ ಇರ್ಬೋದು, ಇಲ್ಲ ಅಂದರೆ ಖಂಡಿತ ಹೊರಗಡೆ ಬರ್ತೀರಾ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಈಗಾಗಲೇ ತುಂಬ ಜನ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಯಾವುದೋ ಒಂದು ಕಾರಣಕ್ಕೆ ಮಾತಾಡಲೇಬೇಕು. ಮಾತೇ ಒಂದು ಆಯುಧ, ಅದನ್ನು ನೀವು ಬಳಸದೇ ಹೋದರೆ ಗ್ಯಾರಂಟಿ ನೀವು ಹೊರಗಡೆ ಬರ್ತೀರಾ. ಮಲ್ಲಮ್ಮ ಹೊರಗಡೆ ಬಂದಿರೋದ್ರ ಬಗ್ಗೆ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.